ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃಷಿ ವಾರ್ತೆ, ನಂತರ ರೈತರಿಂದ ರೈತರಿಗೆ ತರಬೇತಿ ಕಾರ್ಯಕ್ರಮದ ವರದಿ ಹಾಗೂ ಶುಂಠಿ ಬೇಸಾಯ ಕ್ರಮಗಳ ಕುರಿತು ತಜ್ಞರಿಂದ ತಿಳಿದುಕೊಳ್ಳೋಣ. ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೀತಾಫಲ ಔಷಧೀಯ ಗುಣ ಹೊಂದಿರುವ ಒಂದು ಹಣ್ಣು. ಬೆಟ್ಟಗುಡ್ಡಗಳಲ್ಲಿ ಬೆಳೆಯುತ್ತಿದ್ದ ಈ ಹಣ್ಣಿಗೆ ಬೇಡಿಕೆ ಹೆಚ್ಚಿರುವುದರಿಂದ ರೈತರು ಮುಖ್ಯ ಬೆಳೆಯಾಗಿ ಬೆಳೆಯಲು ಆರಂಭಿಸಿದ್ದಾರೆ. ಚೆನ್ನಾಗಿ ಹದಗೊಳಿಸಿದ ಭೂಮಿಯಲ್ಲಿ ಪ್ರದೇಶಕ್ಕೆ ಅನುಗುಣವಾದ ತಳಿಯನ್ನು ಆಯ್ಕೆ ಮಾಡಿಕೊಂಡು ನಾಟಿ ಮಾಡಬೇಕು. ಇದು ಬರ ನಿರೋಧಕ ಶಕ್ತಿ ಹೊಂದಿರುವ ಬೆಳೆಯಾದರೂ ಬೇಸಿಗೆಯಲ್ಲಿ ನೀರು ಕೊಟ್ಟರೆ ಉತ್ತಮ ಇಳುವರಿ ಪಡೆಯಬಹುದು ಎನ್ನುತ್ತಾರೆ ತಜ್ಞರು. ಸೀತಾಫಲ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಬರ ನಿರೋಧಕ ಶಕ್ತಿ ಹೊಂದಿದೆ. ಇದು ಜಾಸ್ತಿ ಎಲ್ಲಪ್ಪ ನೀರು ಕಡಿಮೆ ಇರುತ್ತಲ್ಲ, ಬರ ಪರಿಸ್ಥಿತಿಯಲ್ಲಿ ಇರುತ್ತಲ್ಲ, ಮತ್ತು ಕೆಲವೊಂದು ಗುಡ್ಡಗಾಡ ಪ್ರದೇಶದಲ್ಲಿ ಆ ಥರ ಎಲ್ಲ ಮುಂಚೆ ಬೆಳೀತಾ ಇದ್ರು. ಬಟ್ ಈಗಿನ ದಿವಸದಲ್ಲಿ ಏನಾಗಿದೆ, ಇದಕ್ಕೆ ಕಡಿಮೆ ನೀರು ಇದಕ್ಕೇನು ಜಾಸ್ತಿ ಬೇಕಾಗಲ್ಲ. ಕಡಿಮೆ ನೀರು ಎಲ್ಲಿ ಇರುತ್ತಲ್ಲ ಅಲ್ಲಿ, ಮತ್ತೆ ಕುಸ್ಕಿ ತೋಟಗಾರಿಕೆ ಅಂತ ನಾವು ಕರಿತೀವಲ್ಲ ಅಂತಲ್ಲಿ ನಾವು ಇದನ್ನ ಮಾಡಲಿಕ್ಕೆ ತುಂಬಾ ಉಪಯುಕ್ತವಾದಂತ ಒಂದು ಬೆಳೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಜಾಸ್ತಿ ನಮಗೆ ಖನಿಜಾಂಶಗಳು, ವಿಟಮಿನ್ಸ್, ಪ್ರೋಟೀನ್ಸ್ ಅಂತ ಇದು ಜಾಸ್ತಿ ಇರೋದ್ರಿಂದ ಹೀಗೆ ತುಂಬಾ ಬೇಡಿಕೆ ಜಾಸ್ತಿ ಆಗ್ತದೆ ಮತ್ತು ಜನರು ಇದ್ರ ಬಗ್ಗೆ ತುಂಬಾ ಆಸಕ್ತಿ ವಹಿಸಿ ಬಹಳಷ್ಟು ರೈತರೆಲ್ಲ ಇದನ್ನ ಬೆಳೆಯಕ್ಕೆ ಮುಂದಾಗ್ತದೆ. ಈಗ ಮೊದಲು ನಾವು ನಮ್ಮ ಹೊಲವನ್ನ 2-3 ಸಾರಿ ಉಳುಮೆ ಮಾಡಿ ನಾವು 4.5 ಮೀಟರ್ ಉದ್ದ ಅಗಲ ಇಟ್ಟು ನಾವು ತೆಗ್ಗುಗಳನ್ನ ತೋಡ್ಕೋಗುತ್ತೆ. ತೆಗ್ಗು ತೋಡ್ಬೇಕಾದ್ರೆ ಮೊದಲೇ 45 ಸೆಂಟಿಮೀಟರ್ ಅಂದ್ರೆ ಉದ್ದ ಅಗಲ ಆಳ 45 ಸೆಂಟಿಮೀಟರ್ ಈ ತರ ನಾವು ತೆಗ್ಗುಗಳನ್ನ ತೋಡ್ಕೋಬೇಕು. ಮೊದಲು 30 ಸೆಂಟಿಮೀಟರ್ ಏನು ಮಣ್ಣು ತೆಗ್ಗು ತೋಡ್ತೀವಲ್ಲ ನಾವು, ಆ ತೋಡಿದಾಗ ಫಸ್ಟ್ 30 ಸೆಂಟಿಮೀಟರ್ ಮಣ್ಣನ್ನು ಒಂದ್ ಕಡೆ ಇಟ್ಕೋಬೇಕು, ಮತ್ತೆ ಕೆಳಗಿನ 15 ಸೆಂಟಿಮೀಟರ್ ಮಣ್ಣು ಬೇರೆ ಕಡೆ ಹಾಕೋಬೇಕು. ಯಾಕಂದ್ರೆ ಮೇಲಿನ ಮಣ್ಣು ತುಂಬಾ ಇದರಲ್ಲಿ ಪೋಷಕಾಂಶಗಳು ಜಾಸ್ತಿ ಇರುತ್ತೆ. ಸೊ ಅದರಿಂದ ನಾವು ಏನು ರೈತರು ಮಾಡ್ಬೇಕಂದ್ರೆ ಇದು ಮೇಲಿನ 30 ಸೆಂಟಿಮೀಟರ್ ಮಣ್ಣನ್ನ ಮತ್ತೆ ನಿಮಗೆ ಒಂದು 10 kg ಅಷ್ಟು, ಒಂದು ಗಿಡಕ್ಕೆ ಒಂದು 10 kg ಅಷ್ಟು ತಿಪ್ಪೆ ಗೊಬ್ಬರನ ಮಿಕ್ಸ್ ಮಾಡಿಬಿಟ್ಟು ಅದನ್ನ ತುಂಬ್ಕೋಬೇಕು. ನಾಟಿ ಮಾಡ್ಬೇಕಾದ್ರೆ ಬಹಳಷ್ಟು ಜನ ರೈತರು ಏನ್ ಮಾಡ್ತಾರೆ, ನಾವು ಈ ಕಸಿ ಕಟ್ಟಿದ ಒಂದು ಭಾಗ ಇರುತ್ತಲ್ಲ ಅದು ಮಣ್ಣಿನಿಂದ ಸ್ವಲ್ಪ ಮೇಲೆ ಇರುವಂತೆ ನೋಡ್ಕೋಬೇಕು. ಅದಕ್ಕೆ ಸ್ವಲ್ಪ ನೀರು ಮತ್ತೆ ಇದನ್ನ ತಾಕ್ಲಾಗಿ ನೋಡ್ಕೋಬೇಕು. ಮಣ್ಣಿನಿಂದ ಒಂದು 10 ಸೆಂಟಿಮೀಟರ್ ಮೇಲೆ ಇರುವಂಗೆ ನಾವು ರೈತರು ಅದನ್ನ ನಾಟಿ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಏನಾಗುತ್ತೆ, ಇದರಲ್ಲಿ ನಮಗೆ ಯೂಶಲಿ ಇದು ನಮ್ಗೆ ಇಳುವರಿ ಅಂದ್ರೆ ನಿಮಗೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಇಳುವರಿ ಬರುತ್ತೆ. ಕಟಾವು ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಗೆ ಗೊತ್ತಾಗುತ್ತೆ. ಮೇಲೆ ಈಗ ಕಟಾವು ಮಾಡೋಕ್ಕಿಂತ ಮುಂಚೆ ನಮಗೆ ಕಲರ್ ಚೇಂಜ್ ಆಗುತ್ತೆ. ಅಂದ್ರೆ ಸ್ವಲ್ಪ ಲೈಟ್ ಪೂರಾ ಹಸಿರು ಬಣ್ಣದಿಂದ ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗ್ತದೆ. ಮತ್ತೆ ಮೇಲೆ ಕಣ್ಣುಗಳು ಇರ್ತಾವಲ್ಲ, ಕಣ್ಣುಗಳು ಉಬ್ತಾವು, ದೊಡ್ಡದಾಗುತ್ತೆ. ಮತ್ತೆ ವೈಟ್ ಕಲರ್ ಟೈಪ್, ಸ್ವಲ್ಪ ಯೆಲ್ಲೋ ಕಲರ್ ಟೈಪ್ ಬರುತ್ತೆ. ಆ ಟೈಮ್ ಬಂದಾಗ ನಮಗೆ ಕರೆಕ್ಟ್ ಆಗಿ ಇದು ಹಣ್ಣು ಕಟಾವು ಮಾಡ್ಲಿಕ್ಕೆ ಸಿದ್ಧವಾಗಿದೆ ಅಂತಾನೆ ಅರ್ಥ ಆಗುತ್ತೆ. ಇದನ್ನ ನಾವು ಜಾಸ್ತಿ ಇಳುವರಿ ತಗೋಬೇಕಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ, ಈಗ ಬೇಸಿಗೆ ಕಾಲದಲ್ಲಿ ಯಾಕಂದ್ರೆ ಇದು ಬರ ನಿರೋಧಕ ಶಕ್ತಿಯನ್ನು ಹೊಂದಿದೆ, ಆದ್ರೂ ಬೇಸಿಗೆ ಕಾಲದಲ್ಲಿ 1-2-3 ನಾವು ನೀರಾವರಿ ಇರಿಗೇಷನ್ ನೀರು ಕೊಟ್ಟಿವಂದ್ರೆ ಇನ್ನೂ ಜಾಸ್ತಿ ಇಳುವರಿ ಬರುತ್ತೆ ಅಂತ ಒಂದು ತಿಳಿದು ಬಂದಿದೆ. ಸೊ ಅದರಿಂದ ಎಲ್ಲ ನಮ್ಮ ರೈತರು ಏನ್ ಮಾಡಬೇಕಪ್ಪ ಅಂದ್ರೆ, ಸಾಮಾನ್ಯವಾಗಿ ಈಗ ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆ ಇರುತ್ತೆ. ಸೊ ಆ ಟೈಮ್ನಲ್ಲಿ 1-2 ನೀರು ಅಟ್ಲೀಸ್ಟ್ ನಾವು ಕೊಟ್ಟಿವಂದ್ರೆ ಇಳುವರಿ ನಮಗೆ ತುಂಬಾ ಜಾಸ್ತಿನೇ ಬರುತ್ತೆ. ನಮ್ಮಲ್ಲಿ ನಾವು ಗ್ರಾಫ್ಟಿಂಗ್ ಕಸಿ ಸಸಿಗಳನ್ನು ನಾವು ಜನವರಿಯಲ್ಲಿ ನಾವು ಕಸಿಯನ್ನು ಮಾಡ್ತೀವಿ. ಸೊ ನಮಗೆ ರೈತರು ಜೂನ್ ಜುಲೈಲಿ ಬಂದು ತಾವು ಸಸಿಗಳನ್ನು ತಗೊಂಡ್ಕೊಂಡು ಕುರಿ ಮತ್ತು ಮೇಕೆ ಸಾಕಣೆಯು ಉಪಕಸುಬಿನಿಂದ ಮುಖ್ಯ ಕಸುಬಾಗಿ ಮಾರ್ಪಾಡಾಗಿದೆ. ರೈತರು ವ್ಯವಸ್ಥಿತವಾಗಿ ಕುರಿ ಮೇಕೆಗಳನ್ನು ಸಾಕುತ್ತಾ ಆರ್ಥಿಕವಾಗಿ ಸದೃಢರಾಗುತ್ತಿದ್ದಾರೆ. ಅಂತಹ ರೈತರಲ್ಲಿ ಲಿಂಗುಸುಗೂರು ತಾಲೂಕು ಮಟ್ಟೂರಿನ ಶರಣಬಸವ ಅವರು ಒಬ್ಬರು. ಕುರಿ ಮತ್ತು ಮೇಕೆಗಳನ್ನು ಕೊಟ್ಟಿಗೆ ಪದ್ಧತಿಯಲ್ಲಿಯೇ ಅಲ್ಲದೆ ವೈಜ್ಞಾನಿಕವಾಗಿ ಅಟ್ಟವನ್ನು ನಿರ್ಮಿಸಿಕೊಂಡು ಸಾಕಣೆ ಮಾಡುತ್ತಿದ್ದಾರೆ. ತಮ್ಮ ಕುರಿ ಹಾಗೂ ಮೇಕೆಗಳಿಗೆ ಮೇವಿಗಾಗಿ ಮೇವಿನ ಬೆಳೆಗಳನ್ನು ಬೆಳೆದುಕೊಳ್ಳುತ್ತಿದ್ದಾರೆ. ಅಟ್ಟ ಪದ್ಧತಿಯಲ್ಲಿ ಕುರಿ ಮೇಕೆ ಸಾಕಣೆ ಮಾಡಿದರೆ ರೋಗಗಳು ಕಡಿಮೆಯಾಗಿ ಕುರಿ ಮೇಕೆಗಳಲ್ಲಿ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಹೀಗೆ ಅಟ್ಟ ಪದ್ಧತಿಯಿಂದ ಅನೇಕ ಅನುಕೂಲಗಳಿವೆ ಎನ್ನುತ್ತಾರೆ ಶರಣಬಸವ ಅವರು. ಈ ಟೋಟಲ್ ಒಂದು 50 ಆಡಿದಾವೆ, ಒಂದು 150 ಟಗರು ಮರಿದಾವೆ. ಇದರಲ್ಲಿ ಒಟ್ಟ ಈ ಶೆಡ್ 60-40 ಸೈಜ್ ಇದೆ. ಇದು ಕೊಟ್ಟಿಗೆ ಪದ್ಧತಿ ಮಾಡಿದ್ವಿ, ಎರಡು ಸಿಸ್ಟಮ್ ಅಟ್ಟದ ಪದ್ಧತಿಯಲ್ಲಿ ಮಾಡಿದೀವಿ. ಅದರಲ್ಲಿ ಒಂದು ಅಟ್ಟ ಟೋಟಲ್ 100 ಮೈದೈತಿ. ಅಟ್ಟ ಪದ್ಧತಿಯಲ್ಲಿ ಹಾಕಣಿಕೆ ನಾರ್ಮಲ್ ಹಾಕಣಿಕೆ ಏನಿಲ್ಲ ಸರ್. ಇದು ಉಣ್ಣಿ ಎಲ್ಲ ಆಯ್ಗೊಡೋ ಚಾನ್ಸ್ ಇರ್ತದೆ ಕೊಟ್ಟಿಗೆ ಪದ್ಧತಿಯಲ್ಲಿ. ಆದ್ರ ಅಟ್ಟ ಪದ್ಧತಿಯಲ್ಲಿ ಆದ್ರೆ ಅಲ್ಲಿ ಎಲ್ಲ ಕ್ಲೀನೆಸ್ಟ್ ಅವೆಲ್ಲ, ಮತ್ತೆ ಹೊಲಸನ ಹತ್ತಲ್ಲ ಯಾವ್ದು, ನಾವು ಆರಾಮ್ ಕಸನ ಬಳಕಬಹುದು.
ಎಲ್ಲ ಬುಡಕ್ಕೆಲ್ಲ ಇಕ್ಕಿ ಎಲ್ಲ ಬಿದ್ದು ಬಿಡುತ್ತೆ, ಉಚ್ಚಿ ಎಲ್ಲ ಬಿದ್ದು ಬಿಡುತ್ತೆ. ಇದ್ರಲ್ಲ ಅದೆಲ್ಲ ಉಚ್ಚಿನೂ ಅದೇ ಇದು ಎದರಲ್ಲೇ ಅಂದ್ರೆ ಅದು ಕಾಸ್ಟ್ ಜಾಸ್ತಿ ಅದ ಸರ್, ಅಷ್ಟೇ. ಅದಕ್ಕಿದು ವ್ಯತ್ಯಾಸ ಸ್ವಲ್ಪ ರೈತರಿಗೆ ಈಗ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗೋದಕ್ಕೆ ಅಷ್ಟೇ. ಅದನ್ನ ಚಲೋ ಆದ್ರ ಅಟ್ಟ ಪದ್ಧತಿಲಿ ಇದು ಕೊಟ್ಟಿಗೆ ಪದ್ಧತಿಯಿಂದ ಅಟ್ಟ ಪದ್ಧತಿನ ಉತ್ತಮ ರೀ. ಅಂದ್ರೆ ಉಣ್ಣಿ ಹತ್ತಲ್ಲ ಯಾವ ಏನು ರೋಗ ರುಜಿನ ಕಡಿಮೆ ಆಗೋಸ್ತು. ಕುರಿ ಒಂದು 150-100 ಟರ್ಮರಿ ಅಂದ್ರೂ ತಿಂಗಳ ನಾವು ಬ್ಯಾಚ್ ವೈಸ್ ಅಂದ್ರೆ ತಿಂಗಳ ಒಂದು 100 ಹೋಗ ಮಾಡ್ಬೇಕಂತ ಮಾಡಿವ್ರಿ. ಅಂದ್ರೆ 3 ತಿಂಗಳಿಗೆ ಅಂದ್ರೆ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ 100 ಕೊಡೋದು, 100 ತಂದು ಬಿಡೋದು. ಒಂದು ಕೊಟ್ಟಿಗೆಯಲ್ಲಿ 100 ಮಾರೋದು, 100 ತಂದು ಬಿಡೋದು. ಇದರಲ್ಲಿ ಫೀಲ್ಡ್ ಕೊಡ್ತಕ್ಕಂಥದ್ದು ಹೈಡ್ರೋಫೋನಿಕ್ ಒಂದು ಸಿಸ್ಟಮ್ ಮಾಡಿದ್ರು ಇಲ್ಲಿ. ಹೈಡ್ರೋಫೋನಿಕ್ ಮತ್ತೆ ನಮ್ದು ರೇಷ್ಮೆ ತಪ್ಲ ಎಲ್ಲ ಬಹಳ ಕಂಡಪಟ್ಟಿ ತಪ್ಲ ಬರ್ತೈತಿ ನಮ್ದು ಎಲ್ಲ. ಈಗ ಅದಕ್ಕೂ ಬಹಳ ಇದು ಬೇಗ ಬೆಳಗನೆ ಆಗುತ್ತೆ. ಇದರಲ್ಲಿ 2 ಇದರಿಂದ ಉಪಯೋಗ ಆಯ್ತು ನಮ್ಗೆ. ಮತ್ತೆ ಈಗ ಮೇವುಗಳು ಹಾಕಿದ್ದೀವಿ, ಎಡ್ಲೂಸನ್ನು, CO29 ಮತ್ತೆ ಕುದುರೆ ಮೆಂತೆ ಎಲ್ಲ ಮೇವುಗಳು ಹಾಕಿದ್ದೀವಿ. ಈಗ ಮಾರಾಟ ಮಾಡಿದ್ರೆ ಅವು ಕನಿಷ್ಠ ಒಂದು ನಮ್ಮ ಆಡುಮರಿ ಅಂದ್ರೂ ಕನಿಷ್ಠ ಒಂದು 5,000 ರೂಪಾಯಿ ತಂಗ ಹೋಗ್ತಾವ ಸರ್ ಈಗ ಅದರಲ್ಲಿ. ಮತ್ತೆ ಈಗ ವರ್ಷಕ್ಕೆ 2 ಇದಾವೆ ಸರ್. ಅವು ಕನಿಷ್ಠ ಒಂದು ಮರಿಯಿಂದ 5,000 ರೂಪಾಯಿ ಮಾರ್ತೀವಿ ಸರ್. ಅದರಲ್ಲಿ ನಮಗೆ 3,000 ರೂಪಾಯಿ ನಿರ್ವಹಣೆ ಹೋದ್ರೂ, ಖರ್ಚು ಲೇಬರ್ದೆಲ್ಲ ಹೋದ್ರೂ ಒಂದು ಮರಿಗೆ 2,000 ರೂಪಾಯಿ ಅಂತ ಹೋದ ಸರ್. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.